ಶೂರ್ಪಣಖೆಯು ಮತ್ತೆ ಲಕ್ಷ್ಮಣನನ್ನು ದೃಷ್ಟಿಸಿದಳು. ಆ ರೂಪು ಅವಳ ಮನಸ್ಸನ್ನೆಳೆಯಿತು. ಮೊದಲೇ ಮರುಳಾದ ರಕ್ಕಸಿಗೆ ಯಾರಾದರೇನು? ಆಕೆಯು ಅಂತೆಯೇ ಅವನ ಬಳಿ ಸಾರಿದಳು. ಲಕ್ಷ್ಮಣನು ಎಲ್ಲವನ್ನೂ ತಿಳಿದು ಏನೂ ತಿಳಿಯದವನಂತೆ ತನ್ನ ಕೆಲಸದಲ್ಲಿಯೇ ನಿರತನಾಗಿದ್ದನು. ಶೂರ್ಪಣಖೆಯು ಬಳಿಯಲ್ಲಿಯೇ ನಿಂತು ನೋಡಿದಳು. ಕೈಗಳನ್ನೆತ್ತಿ ಇಳಿಸಿ ಕಂಕಣದ ಶಬ್ದವನ್ನು ಹುಟ್ಟಿಸಿದಳು. ಕಾಲಂದುಗೆಯು ನಿನದಿಸುವಂತೆ ನೆಲವನ್ನು ಕಾಲಬೆರಳುಗಳಿಂದಲೇ ಗೀರಿದಳು. ಆದರೂ ಲಕ್ಷ್ಮಣನು ಮುಖವನ್ನೆತ್ತಲಿಲ್ಲ. ಶ್ರೀರಾಮ ಸೀತೆಯರು ಅದನ್ನೇ ನೋಡುತ್ತಾ ಮೆಲ್ಲನೆ ನಗುತ್ತಿದ್ದರು. ಶೂರ್ಪಣಖೆಗೆ ಒಮ್ಮೆ ತುಸು ಕೋಪವೇ ಬಂತು. ಆದರೂ ಕಾರ್ಯಸಾಧನೆ ಬೇಕಾಗಿ ಅದನ್ನು ತೋರಗೊಡದೆ ಹೃದಯ ಬಯಕೆಯನ್ನು ಮೆಲ್ಲಗೆಯ ಶಬ್ದದಿಂದಲೇ ಹೊರಗೆಡಹಿದಳು. ಆದರೂ ಸುಮಿತ್ರಾ ಪುತ್ರನು ತನ್ನ ತುಟಿಗಳನ್ನು ಹಲ್ಲುಗಳಿಂದ ಒತ್ತಿ ಹಿಡಿದುಕೊಂಡೇ ಮೌನವಾಗಿದ್ದನು. ಆಕೆಗೆ ಮತ್ತೆ ಸಹಿಸದಾಯಿತು. ಕೊನೆಯ ಧೈರ್ಯದಿಂದ ಆಕೆಯು ಮನೋಹರ ಎಂದು ತುಸು ತಡೆದು ಆ ಮುದ್ದಾದ ಚಂದ್ರಮುಖವನ್ನೊಮ್ಮೆ ಇತ್ತ ತಿರುಗಿಸಿ ಈ ಸೌಂದರ್ಯ ಸಾಗರದ ಕಡೆಗೆ ಆ ಕಟಾಕ್ಷ ಚಂದ್ರಿಕೆಯನ್ನು ಬೀರಿ ಎನ್ನುವಷ್ಟರಲ್ಲಿ ಅವನು ಜಗ್ಗನೆ ಎದ್ದು ನಿಂತು ತನ್ನ ಅಣ್ಣನ ಕಡೆಗೊಮ್ಮೆ ನೋಡಿ ನಸುನಕ್ಕನು. ತನ್ನನ್ನೇ ಉದ್ದೇಶಿಸಿ ಹೀಗೆ ನಕ್ಕುದೆಂದೆಣಿಸಿಯೇ ಶೂರ್ಪಣಖೆಯು ಹರ್ಷಚಿತ್ತಳಾದಳು. ಅಲ್ಲದೆ ತನ್ನ ಕಾಮನೆಯನ್ನೆಲ್ಲ ಭಿನ್ನಾಣದಲ್ಲೇ ಸೇರಿಸಿದಳೆಂಬಂತೆ ಬೆಡಗನ್ನು ಬೀರಿದಳು. ಹಾಗೆಯೇ ತನ್ನ ಕೈಬೆರಳುಗಳನ್ನು ನೇಮಿಕೊಳ್ಳುತ್ತಾ ನಸುವಾಗಿ, ಓ ಸ್ವಾಮಿ, ಒಲಿದೇ ನಾನಲ್ಲಿಗೆ ಬಂದೆನು. ತಂಗಾಳಿ ಬೀಸುತ್ತಿದ್ದರೂ ಸುಖಸ್ಪರ್ಶಕ್ಕೆ ಮೈಯನ್ನೊಡ್ಡದೆ ಬೇಗೆಯಿಂದ ಬಳಲುತ್ತಿರುವುದು ನ್ಯಾಯವೇ? ಬಡಿಸಿಟ್ಟ ಮೃಷ್ಟಾನ್ನವು ಆರಿ ಹೋಗುತ್ತಿದ್ದರೂ ಉಪವಾಸವು ಸರಿಯೇ? ಬಾಯಾರಿಯು ಬಳಿಯ ಗೋಕ್ಷೀರವನ್ನು ಈಂಟದಿರುವುದು ಯುಕ್ತವೇ? ನಾನಿಲ್ಲಿ ಬಂದು ಬೇಡಿಕೊಂಡರೂ ಸ್ವಾಮಿ ಕೃಪೆ ಮಾಡಬಾರದೆ? ಅಯ್ಯೋ, ನೀವೆಷ್ಟು ಚೆಂದ ಎಂದು ಬಿಡಿಬಿಡಿಯಾಗಿ ನುಡಿದಳು. ಆಗ ಲಕ್ಷ್ಮಣನು ತನ್ನ ಅಣ್ಣ ಅತ್ತಿಗೆಯರನ್ನು ಒಮ್ಮೆ ನೋಡಿಕೊಂಡು, ಎಲೆ, ನಾನು ಅಣ್ಣನ ದಾಸನು. ದಾಸನ ಕೈ ಹಿಡಿದು ಸ್ವಾಮಿ ಪತ್ನಿ ಸೇವೆಗಿಂತಲೂ ನಿನ್ನ ಯೋಗ್ಯತೆಗೆ ಸವತಿತನವೇ ಮೇಲು. ಅಲ್ಲೇ ಹೋಗಿ ಅಣ್ಣನನ್ನೇ ಕೇಳು ಎಂದನು. ಅವಳು ಪುನಃ ಶ್ರೀರಾಮನಲ್ಲಿಗೆ ಬಂದರೆ ಅವನು ಅಲ್ಲಿ ಅಲ್ಲಿ ಎಂದು ಲಕ್ಷ್ಮಣನನ್ನು ತೋರಿಸಿದನು. ಲಕ್ಷ್ಮಣನಲ್ಲಿ ಬಂದಾಗ ಅವನು ಅಲ್ಲಿ ಅಲ್ಲಿ ಎಂದು ಶ್ರೀರಾಮನನ್ನೇ ತೋರಿಸಿದನು. ಸೀತೆಯು ತುದಿ ಸೆರಗಿನಿಂದ ಬಾಯಿ ಮುಚ್ಚಿಕೊಂಡು ಕಿಲಕಿಲನೆ ನಕ್ಕಳು. ಶೂರ್ಪಣಖೆಗೆ ಅಸಹ್ಯವಾದ ಅನುಭವವಾಯಿತು. ಹೀಗೂ ಉಂಟೆ ಇದೆಂತಹ ಪರಿಹಾಸವು? ಅಣ್ಣನನ್ನು ಕೇಳಿದರೆ ತಮ್ಮ, ತಮ್ಮನನ್ನು ಕೇಳಿದರೆ ಅಣ್ಣ. ಆ ಅಣ್ಣನ ಪತ್ನಿಯಂತೆ ಇವಳು. ನನ್ನಂತೆಯೇ ಹೆಣ್ಣಾಗಿ ನನ್ನ ದುಸ್ಥಿತಿಯನ್ನು ನೋಡಿ ನಗುತ್ತಾಳೆ. ಇವಳೇ ಈ ಕೀಟವೇ ನನ್ನ ಮಾರ್ಗದ ಕಂಟಕವು ಎಂದು ಎಣಿಸುತ್ತಿದ್ದಂತೆಯೇ ಕೋಪವು ಆವರಿಸಿ ಶೂರ್ಪಣಖೆಗೆ ಪೂರ್ವರೂಪವು ಸವನಿಸಿತು. ತಕ್ಷಣ ಭಯಂಕರವಾಗಿ ಗರ್ಜಿಸುತ್ತಾ ಬಾಯಿ ತೆರೆದು ಸೀತೆಯನ್ನು ನುಂಗಲು ಮುಂದಾದಳು. ಸೀತೆಯು ತನ್ನರಸನನ್ನು ಭಯದಿಂದ ಅಪ್ಪಿಕೊಂಡಳು. ಶೂರ್ಪಣಖೆಯು ಸೀತೆಯನ್ನೆಳೆದುಕೊಳ್ಳುವುದಕ್ಕಾಗಿಯೇ ಶ್ರೀರಾಮನನ್ನು ತುಡುಕಲು ಮುಂದಾದಳು. ಅಷ್ಟರಲ್ಲಿ ಶ್ರೀರಾಮನು, ಜಾಗ್ರತನಾಗು ಲಕ್ಷ್ಮಣ, ಅಸಂಸ್ಕೃತರಲ್ಲಿ ವಿನೋದ ಹೂಡಿದ್ದರ ಫಲವಿದು. ಇವಳ ಅತಿಕ್ರಮವು ಹದ್ದು ಮೀರಿದೆ, ಶಿಕ್ಷಿಸಿಬಿಡು ಎಂದು ನುಡಿದನು. ಕೂಡಲೇ ಲಕ್ಷ್ಮಣನು ಓರೆಯ ಖಡ್ಗವನ್ನು ಹಿರಿದು ಕಣ್ಣನ್ನು ಮುಚ್ಚಿ ತೆರೆಯುವುದರೊಳಗಾಗಿ ಆಕೆಯ ನಾಸಿಕವನ್ನು ಛೇದಿಸಿಯೇ ಬಿಟ್ಟನು. ದಾನವಿಯು ನೆಲಕ್ಕುರುಳಿ ಪರ್ವತಾರಣ್ಯಗಳೇ ನಡುಗಿ ಹೋಗುವಂತೆ ಭಯಂಕರವಾಗಿ ಅರಚಿಕೊಳ್ಳುತ್ತಾ ಎದ್ದು ಆ ಮೂವರನ್ನು ಒಂದೇ ತುತ್ತಿಗೆ ತಿಂದು ಬಿಡಬೇಕೆಂದು ಬಗೆದಳು. ಆದರೆ ಕೆತ್ತಿದ್ದ ನಾಸಿಕದಿಂದ ಸುರಿಯುವ ರಕ್ತಧಾರೆಯು ಮೈಯೆಲ್ಲವನ್ನೂ ತೋಯಿಸಿದ್ದುದರಿಂದ ಏನೇನೋ ಆಗಿ ಅವರನ್ನು ಎದುರಿಸುವ ಧೈರ್ಯವಿಲ್ಲದೆ ಒಮ್ಮೆಯೇ ಆವರಿಸಿದ ಭಯ ಕೋಪಗಳಿಂದ ನಡುಗಿದಳು. ಮಾನವ ಕುಲದ ಹೆಣ್ಣಾದ ಸೀತೆಯ ಮುಂದೆ ದೈತ್ಯರಾಜನ ಸಹಜೆಯಾದ ಶೂರ್ಪಣಖೆಯ ಪ್ರಣಯ ಯಾತ್ರೆಯು ಭಂಗಗೊಂಡು ಮಾನವರ ಪರಿಹಾಸಕ್ಕೆ ತುತ್ತಾಗಿ ಕೊನೆಗೂ ಮುಖದ ಸೌಂದರ್ಯವೇ ಕೆಟ್ಟು ಹೋಗುವಂತೆ ಮಾನವರ ಹುಡುಗನಿಂದಲೇ ಮೂಗು ಕತ್ತರಿಸಲ್ಪಟ್ಟಾಗ ಅವಳ ಮನಸ್ಸು ಏನಾಗಿದ್ದಿತೋ ಅದು ಅವಳಿಗೆ ತಿಳಿಯದಿದ್ದಿತು.
ಹೆಣ್ಣಿನ ಮುಂದೆಯೇ ಹೆಣ್ಣಿಗಾದ ಮಾನಭಂಗವು ಸೇಡಿನ ರೂಪವನ್ನು ತಳೆಯಿತು. ಹಾಗೆಯೇ ನೊಂದು ಉನ್ಮತ್ತಳಾಗಿ ಶೂರ್ಪಣಕೆಯು ಸೇಡು ಸೇಡು ಎಂದು ಒಂದೇ ಸವನೆ ಗುಡುಗುತ್ತಾ ಅರಣ್ಯ ಮಧ್ಯವನ್ನು ಹೊಕ್ಕು ಓಡತೊಡಗಿದಳು. ಎಷ್ಟೋ ಹೊತ್ತಿನವರೆಗೆ ಅವಳ ಗರ್ಜನೆಯು ಕೇಳುತ್ತಲೇ ಇತ್ತು. ಕಾನನದಲ್ಲೆಲ್ಲ ಅದರ ಮರುಧ್ವನಿಯು ಮೊಳಗಿದಂತೆ ಜಾನಕಿಯ ಹೃದಯವು ಮುಂದೆಂದೋ ಏನೋ ತತ್ತರಿಸತೊಡಗಿತು. ರಕ್ಕಸೆಯ ಅರ್ಭಟೆಯು ಪೂರ್ಣವಾಗಿ ನಿಂತು ಮತ್ತು ಕೆಲ ಹೊತ್ತಿನವರೆಗೆ ಸೀತೆಯು ಅಡಿಗಡಿಗೆ ಅದನ್ನೇ ಕೇಳುತ್ತಿದ್ದಂತೆ ಭಯವಿಹ್ವಲಳಾಗಿ ಶ್ರೀರಾಮನ ಮೈಸೋಕಿನಲ್ಲಿಯೇ ಮುದುಳಿಕೊಂಡಿದ್ದಳು. ಅಷ್ಟರಲ್ಲಿ ಅಸ್ತಮನವೂ ಆಯಿತು. ವಿ ಎನ್ ಭಾಗವತ್ ಬಳ್ಳಿ.